ಓಂ ಕೂಷ್ಮಾಂಡಾ ದೇವಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನವರಾತ್ರಿಯ ಪರ್ವಕಾಲಗಳಲ್ಲಿ ನವ ದಿನಗಳು ಕೂಡ 9 ದಿನಗಳ ಆ ತಾಯಿಯ ಆರಾಧನಾ ಒಂದು ಕಾಲದಲ್ಲಿ ಇಂದು 4ನೆಯ ಮಾತೆ ಅಂದರೆ ಕೂಷ್ಮಾಂಡಾ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೂಷ್ಮಾಂಡ ಅಂದ ತಕ್ಷಣವೇ ಬೂದು ಕುಂಬಳಕಾಯಿ, ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂದರೆ ಬೂದು ಕುಂಬಳಕಾಯಿ ಕೂಡ ಆಗಿರುತ್ತೆ. ಈ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಈ ತಾಯಿಯ ವಿಶೇಷಗಳೇನು ಅಂತ ನಾವು ತಿಳ್ಕೊಳ್ಳೋಕೆ ಹೋದಾಗ, ಈ ತಾಯಿಯೇ ಆದಿಸ್ವರೂಪಿಣಿ ಅಂತ ಕೂಡ ಕರಿತೀವಿ. ಆದಿಸ್ವರೂಪಿಣಿ ಕೂಡ ಆಗಿರ್ತಾರೆ. ಹಾಗೆಯೇ ಈ ತಾಯಿ ಬ್ರಹ್ಮಾಂಡದ ಸೃಷ್ಟಿಕರ್ತೆ. ಇವತ್ತಿನ ದಿವಸ ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆ ದೇವಿಯ ನವಸ್ವರೂಪಗಳಲ್ಲಿ ಈ ಒಂದು ಕೂಷ್ಮಾಂಡ ದೇವಿಯೇ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು, ಸ್ವರೂಪವನ್ನು ಮಾಡಿರ್ತಕ್ಕಂಥ ತಾಯಿ ಕೂಡ ಆಗಿರುತ್ತೆ. ಇಂದು 4ನೆಯ ಒಂದು ದಿನದ ಒಂದು ಆ ತಾಯಿಯ ಆರಾಧನಾ ಮಹೋತ್ಸವದ ದಿನ ಕೂಡ ಇದಾಗಿರುತ್ತೆ. ಈ ತಾಯಿಯ ಆಕಾರವನ್ನು ನೋಡೋಕೆ ಹೋದಾಗ ಅಷ್ಟಭುಜಗಳುಳ್ಳ 8 ಭುಜಗಳುಳ್ಳ ಅಷ್ಟಭುಜಾದೇವಿ ಅಂತೂ ಕೂಡ ನಾವು ಈ ತಾಯಿಯನ್ನು ಕರಿತೀವಿ. ಕಮಂಡಲ ಇರ್ಬೋದು, ಧನಸ್ಸಿರ್ಬೋದು, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ ಮತ್ತು ಗದೆ ಇರ್ತಕ್ಕಂಥ ತಾಯಿ ಕೂಡ ಇದಾಗಿರುತ್ತೆ. ಈ ತಾಯಿಗೆ ಭಾಳ ಇಷ್ಟವಾದ ಯಾವುದು ಅಂದರೆ ಕುಂಬಳಕಾಯಿ ಇಷ್ಟ. ಕುಂಬಳಕಾಯಿ ಬಲಿ ಏನಿಲ್ಲ, ಇವತ್ತಿನ ದಿವಸ ನಾವು ಕುಂಬಳಕಾಯಿಯನ್ನು ಆ ತಾಯಿಗೆ ಅರ್ಪಣೆ ಮಾಡಿದ್ದೆ ಆದರೆ ಆ ತಾಯಿ ಸಂತುಷ್ಟಲಾಗ್ತಾಳೆ. ಇದರಿಂದ ನಮಗೇನಾಗುತ್ತೆ, ಸೃಷ್ಟಿಯನ್ನು ಮಾಡು ಅಂದರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಕಾಲಕ್ಕೆ ತಕ್ಕ ಹಾಗೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿರ್ತಕ್ಕಂಥ ಭಗವದ್ಗೀತೆಯ ಅನುಸಾರವಾಗಿ ನೋಡೋಕೆ ಹೋದಾಗ ತಾಯಿ ಸೃಷ್ಟಿಕರ್ತೆ. ಏನು ಸೃಷ್ಟಿ, ಬಡವನಾಗಿದ್ದೀವಿ, ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ನಮಗೆ ಎಷ್ಟೋ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಪರಿವರ್ತನೆ ಮಾಡಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ತಾಯಿ ಕೂಡ ಇದಾಗಿರುತ್ತೆ. ಸಂಸ್ಕೃತದಲ್ಲಿ ನಾವು ಇದನ್ನು ಬೂದು ಕುಂಬಳ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಬುದ್ಧಿವಂತಿಕೆ ಬರುತ್ತೆ, ಚಾಕಚಕ್ಯತೆ ಬರುತ್ತೆ. ಇಂದು ಆ ತಾಯಿಯ ಪೂಜೆಯನ್ನು ಮಾಡೋದ್ರಿಂದ, ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋದ್ರಿಂದ ನಮಗೇನು ಬರುತ್ತೆ, ಬುದ್ಧಿವಂತಿಕೆ, ಚಾಣಾಕ್ಷತನ. ಎಷ್ಟೋ ಜನ ನಾವು ಸಮಾಜದಲ್ಲಿ ನೋಡಿರ್ತೀವಿ, ಎಷ್ಟೋ ಜನ ವಿಧವಾದ ಜನ, ಅದರಲ್ಲಿ ಕೆಲವರು ಇರ್ತಾರೆ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಜಯಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಕೆಲವರು ಏನು ಮಾಡ್ತೀವಿ, ಯಾವುದೋ ಸಣ್ಣ ವಿಷಯ ಕೆಲಸಕ್ಕೆ ಬಾರದನ್ನು ಅಲ್ಲೇ ಹಿಡ್ಕೊಂಡು ಅಲ್ಲೇ ಕೂತಿರ್ತೀವಿ. ಇದರಿಂದ ಏನಾಗುತ್ತೆ, ಬುದ್ಧಿವಂತಿಕೆ ಬರುತ್ತೆ, ನಿರ್ಧಾರಗಳನ್ನು ತಗೊಳ್ತೀವಿ. ಇವತ್ತಿನ ದಿವಸ ಮನುಷ್ಯ ಇದರಲ್ಲೇ ಸೋಲ್ತಾ ಇರೋದು. ನಿರ್ಧಾರಗಳು ಗಟ್ಟಿಯಾಗಿರಬೇಕು. ನಾವು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸೋಲ್ಗೆ ಅಲ್ಲೇ ಇದ್ಬಿಡ್ತೀವಿ. ಆ ಒಂದು ಸೋಲನ್ನು ಹಿಂದಕ್ಕೆ ತೆಗೆದು ಮುಂದಕ್ಕೆ ಹೋದಾಗ ಆ ಒಂದು ವ್ಯಕ್ತಿ ಕೂಡ ಪರಿಪೂರ್ಣ ಸಕ್ಸಸ್ ಆಗ್ತಾನೆ. ಈ ಕೂಷ್ಮಾಂಡ ದೇವಿಯಿಂದ ನಿರ್ಧಾರಗಳು ಗಟ್ಟಿಯಾಗುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ಮನೋಬಲ ಕೂಡ ಗಟ್ಟಿಯಾಗುತ್ತೆ. ಅದರೊಂದಿಗೆ ಇಂದಿನ ಆ ತಾಯಿಗೆ ತುಂಬ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನೈವೇದ್ಯವನ್ನು ನಾವು ಏನು ಅರ್ಪಣೆ ಮಾಡಬೇಕು ಅಂದರೆ, ಆ ತಾಯಿಗೆ ಬೂದು ಕುಂಬಳ ಇಷ್ಟ, ಅದ್ರ ಜೊತೆಗೆ ಕಜ್ಜಾಯ, 3 ಕಜ್ಜಾಯವನ್ನು ಇವತ್ತಿನ ದಿವಸ ಬೆಲ್ಲದಲ್ಲಿ ಮಾಡಿದಂಥ 3 ಕಜ್ಜಾಯವನ್ನು ಆ ತಾಯಿಗೆ ನೈವೇದ್ಯ ಇಟ್ಟಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಓಂ ಕೂಷ್ಮಾಂಡಾ ದೇವಿಯೈ ನಮಃ ಈ ಮಂತ್ರವನ್ನು ಹೇಳ್ಕೋಬೇಕು. ಪ್ರತಿಯೊಂದು ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.